ಹಾಯ್ ಫ್ರೆಂಡ್ಸ್, ನಾನು ಮಟನ್ನ ತೊಗೊಂಡಿದ್ದೀನಿ ವಡೆ ಮಾಡಲಿಕ್ಕೆ. 100 ಗ್ರಾಮ್ ಇದೆ, 100 ಗ್ರಾಮ್ ಇದೆ ನೋಡಿ. ಅದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಚಕ್ಕೆ, ಲವಂಗ, ಮೆಣಸು, ಕಡಲೆ ಮತ್ತು ತೆಂಗಿನ ತುರಿ. ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮನೇಲಿ ಇದ್ದರೆ ಅದನ್ನೇ ಹಾಕೋಣ. ತೆಂಗಿನ ತುರಿ, ಕಡಲೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಚಕ್ಕೆ, ಲವಂಗ, ಮೆಣಸು ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಇದೆ, ಹಾಕೊಳ್ಳೋಣ. ಸಾಕು, 100 ಗ್ರಾಮ್ ಅಲ್ವಾ. ಇದಕ್ಕೆ ಸ್ವಲ್ಪ ಉಪ್ಪು ನೋಡಿ, ಇಷ್ಟು. ಇದನ್ನು ರುಬ್ಕೊಂಬರೋಣ. ನೋಡಿ, ಈ ಥರ ಅರಕೊರೆ ಆಗಿದೆ. ಇದಕ್ಕೆ ನಾವು ಕೈಮಾ ಮಾಡಿದ್ದೀವಲ್ಲ, ಕೈಮಾ ಅದನ್ನು ಹಾಕ್ಕೊಂಬಿಡೋಣ. ಅದನ್ನು ಹಾಕ್ಕೊಂಡು ರುಬ್ಕೊಬರೋಣ. ಈಗ ಇದಕ್ಕೆ ಒಂದು ಸ್ವಲ್ಪ ಖಾರ ಪುಡಿ ಹಾಕೋಣ. ಒಂದೇ ಒಂದು ರೌಂಡ್ ಆಡಿಸ್ಕೊಂಡ್ಬಿಡೋಣ, ಸಾಕು. ನೋಡಿ, ಈ ಥರ ಆಗಿದೆ. ಇವಾಗ ಬೇರೆ ಪಾತ್ರೆಗೆ ಹಾಕ್ಕೊಬಿಡೋಣ. ಈಗ ನಾವು ಇದಕ್ಕೆ ಮೊಟ್ಟೆ ಹೊಡೆದು ಇಟ್ಕೊಂಡಿದ್ದೀನಿ, ಆದರೆ ಬಿಳಿ ಮಾತ್ರ ಹಾಕ್ಕೊಳ್ಳೋಣ. ವಡೆಗೆ ಈಗ ಆಯಿತು. ವಡೆ ತಟ್ಕೊಳ್ಳೋಣ. ಈಗ ನಾವು ಇದಕ್ಕೆ ಆಯಿಲ್ ಹಾಕ್ಕೊಬಿಡೋಣ. ಸಾಕು. ಎಣ್ಣೆ ಕಾಯೋವರೆಗೂ ವೆಯ್ಟ್ ಮಾಡೋಣ. ಈಗ ಎಣ್ಣೆ ಕಾಯಬೇಕು. ಎಣ್ಣೆ ಕಾಯಲಿ. ಈಗ ಎಣ್ಣೆ ಕಾದಿದೆ. ನಾವು ವಡೆ ತಟ್ಟಿಟ್ಕೊಂಡಿದ್ವಲ್ಲ, ಅದನ್ನು ಹಾಕೋಣ. ಬೇಯಲಿ. ಅದನ್ನು ಸಿಮ್ಮಲ್ಲಿ ಬೇಯಿಸ್ಕೋಬೇಕು. ಸಿಮ್ಮಲ್ಲಿ ಇಟ್ಕೊಂಡು ಸಿಮ್ಮಲ್ಲಿ ಬೇಯಿಸ್ಕೋಬೇಕು. ಕೊನೆಯವರೆಗೂ ವಿಡಿಯೋ ನೋಡಿ, ಯಾರು ಆಫ್ ಮಾಡಬೇಡಿ. ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ಈ ಥರ ಬೇಯಿಸ್ಕೋಬೇಕು. ಬೇಯಲಿ. ಇದು ಕೈಮಾ ವಡೆ ಅಲ್ವಾ, ನೋಡೋಕ್ಕೆ ಕಲರ್ ಬಂದ್ಬಿಡುತ್ತೆ, ಒಳಗಡೆ ಬೆಂದಿರೋಕ್ಕಿಲ್ಲ. ಅದಕ್ಕೆ ನಾವು ನಿಧಾನ ನೋಡಿಕೊಂಡು ಬೇಯಿಸ್ಕೋಬೇಕು. ಒಳಗಡೆನೂ ಚೆನ್ನಾಗಿ, ಈ ನೊರೆ ಎಲ್ಲ ಯಾವಾಗ ಕಮ್ಮಿ ಆಗುತ್ತೋ ಆವಾಗ ಬೆಂದಿದೆ ಅಂತ ಅರ್ಥ.
ಕಲರ್ ಕಪ್ಪಾಗೋಯ್ತು ಕೆಂಪಾಗೋಯ್ತು ಅಂತ ತೆಗೆದ್ಬಿಡ್ಬೇಡಿ. ಅದು ಮಟನ್ ಅಲ್ವಾ, ತುಂಬ ಬೇಯೋದು ಲೇಟು. ಅದರಿಂದ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಹೀಗೆ ಬೆಂದಿದೆ, ತೆಗೆದ್ಬಿಡೋಣ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ, 2 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ, ಚೆನ್ನಾಗಿರುತ್ತೆ ಅಂತ. ಬಿಸಿ 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 ಕೈಮಾ ವಡೆ ರೆಡಿ. ನೋಡಿ ಹೆಂಗಿದೆ, ತುಂಬ ಚೆನ್ನಾಗಿದೆ. ಬೇಕಾ ಈರುಳ್ಳಿ ಇದೆ, ನಿಂಬೆಹಣ್ಣಿದೆ, ಚಿಲ್ಲಿ ಸಾಸ್ ಇದೆ, ಮತ್ತು ಟೊಮೊಟೊ ಸಾಸ್ ಇದೆ, ಹಸಿರು ಮೆಣಸಿಕಾಯಿ ಇದೆ. ಯಾವುದ್ರಲ್ಲಾದರೂ ತಿನ್ಬೋದು. ಚಿಲ್ಲಿ ಬೇಕಾದರೂ ತಿನ್ಬೋದು, ಎಂಥರಲ್ಲಾದರೂ ತಿನ್ಬೋದು. ಕೊನೆವರೆಗೂ ವೀಡಿಯೋ ನೋಡಿ, ಯಾರೂ ಮಿಸ್ ಮಾಡಬೇಡಿ. ಒಂದು ವಡೆ ತಿಂದು ನೋಡೋಣ ಟೇಸ್ಟಿಯಾಗಿದೆ ಅಂತ. ಉಪ್ಪು ಖಾರ ಎಲ್ಲ ಸೂಪರಾಗಿದೆ. ವಡೆ ಸಕ್ಕತ್ತಾಗಿದೆ. ಅದು ಕೈಮಾ ವಡೆ ಅಲ್ವಾ, ಎಂಥವ್ರಿಗೂ ಇಷ್ಟ. ಮತ್ತು ಜೊತೆಗೆ ಒಂದು ಸ್ವಲ್ಪ ಈ ಸಾಸ್ ತಗೊಳ್ಳೋಣ. ತುಂಬ ಚೆನ್ನಾಗಿ ಬಂದಿದೆ. ನೀವು ತುಂಬ ಚೆನ್ನಾಗಿ ಮನೇಲಿ ಈ ಥರನೇ ಮಾಡ್ಕೊಳ್ಳಿ. ಮಕ್ಕಳುಗಳಿಗೆ ಚೆನ್ನಾಗಿರುತ್ತೆ, ದೊಡ್ಡವರು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದ.